ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರ ಪ್ರಯತ್ನದಿಂದ 2023-24ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಗಟ್ಟುಮಾದಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಲವಲಹಳ್ಳಿ, ಕೆಂಪಾಪುರ, ಚಂಬರಸನಹಳ್ಳಿ ಹಾಗೂ ಚಿಕ್ಕಕಲ್ಲಹಳ್ಳಿ ಗ್ರಾಮಗಳಲ್ಲಿ ಸುಮಾರು 1,45 ಲಕ್ಷ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ರೋಜಾ, ಉಪಾಧ್ಯಕ್ಷರಾದ ಜಯರಾಮ್ ರೆಡ್ಡಿ, ಸದಸ್ಯರು ಮುಖಂಡರಾದ ರಾಮಕೃಷ್ಣ ರೆಡ್ಡಿ, ಮೌಲಾ, ನಾರಾಯಣ ರೆಡ್ಡಿ, ಪದ್ಮನಾಭ ರೆಡ್ಡಿ, ಶ್ರೀರಾಮ್ ರೆಡ್ಡಿ, ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮೀಣ ಭಾಗದ ಎಲ್ಲ ಮುಖಂಡರು ಹಾಜರಿದ್ದರು. ಕುಪ್ಪಂ ಮುಖ್ಯ ರಸ್ತೆಯಿಂದ ಆಂಜನೇಯ ದೇವಸ್ಥಾನ 40 ಲಕ್ಷ, ಅದೇ ರೀತಿ ಚಂಬಾರ್ಸ್ನಲ್ಲಿ 25 ಲಕ್ಷ, ಬಾಬು ಅವರಿಗೆ ಚಿಕ್ಕಹಳ್ಳಿಗೆ 25 ಲಕ್ಷ, 30-50 ಊರಲ್ಲಿ ಕೆಂಪಾಪುರದ ಆಂಧ್ರ ಗಡಿಯಲ್ಲಿ 60 ಲಕ್ಷ, 30-50 ಊರು ಆಗಿದೆ. ಇದು CC ರೋಡು ಇಲ್ಲಿಂದ ಮುಂದೆ ಈ ಗ್ರಾಮ ಆ ಕಡೆವರೆಗೂ ಆಗ್ತದೆ. ಅದೇ ರೀತಿಯಾಗಿ ರಾವಳಿ ರೋಡ್ ಕೂಡ ಮೇಡಮ್ ಅವರು ಈಗ ಮೊದಲು ಟೆಂಡರ್ ಆಗಿತ್ತು ಸೊನ್ನೆಗೂಡ ಅಂತ, ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಟೆಂಡರ್ ಪೋಸ್ಟ್ ಮಾಡಿದ್ದಾರೆ. ಆ ರೋಡ್ ಕೂಡ ಸದ್ಯದಲ್ಲಿ ಆಗ್ತದೆ. ಈಗ ಮೈನ್ ರೋಡು 20 ಲಕ್ಷ, 20 ಕೋಟಿ ರಾಯಸ್ ಕೆಂಪಿಂದ ಕೆಂಪಾಪುರ ತನಕ 20 ಕೋಟಿ, ಅಲ್ಲಿಂದ ಆ ಕಡೆ ಟ್ರೈನು ಮತ್ತು ಟೋಟಲ್ 26 ಕೋಟಿ ಆಗಿದೆ. ಈ ಕಾಮಗಾರಿಗಳೆಲ್ಲ ಪೂರ್ತಿ ಆಗ್ತಾ ಇದೆ. ಈ ಉಳಿದ ಕಾಮಗಾರಿಗಳು ಕೂಡ ಈ ವಾರದಲ್ಲಿ ಎಲ್ಲ ಇದಕ್ಕೆ ನಮ್ಮ ಪಂಚಾಯತ್ ವತಿಯಿಂದ ವತಿಯಿಂದ ನಮ್ಮ ಮೇಡಮ್ ಅವರಿಗೆ ಸ್ವಾಗತ. MLA ಮೇಡಮ್ ಅವರು ನಮಗೆ ಅನುದಾನ ತಂದಿದ್ದಾರೆ. ಬಟ್ ಚಿಕ್ಕಹಳ್ಳಿಯಲ್ಲಿ ಒಂದು ಚಿಕ್ಕಂದಲ್ಲಿ 25 ಲಕ್ಷ, ಕಾಲುಲಹಳ್ಳಿ 45 ಲಕ್ಷ, ಇಲ್ಲಿ ಗಂಗಮ್ಮ ದೇವಸ್ಥಾನದಿಂದ ಎಷ್ಟಾಗುತ್ತೆ 45 ಲಕ್ಷ ಮೇಡಮ್ ಅವ್ರು ಹಾಕಿದ್ದಾರೆ. ಇನ್ನೊಂದು 40 ಲಕ್ಷ ಆಂಜನೇಯ ದೇವಸ್ಥಾನ ಚಂಬಾರ್ಸ್ನಹಳ್ಳಿವರೆಗೂ, 25 ಲಕ್ಷ ಚಂಬಾರ್ಸ್ನಹಳ್ಳಿ, ಇನ್ನೊಂದು ಕೆಂಪಾಪುರದಿಂದ ಗುಳ್ಳಹಳ್ಳಿ ರಸ್ತೆವರೆಗೂ ಮೇಡಮ್ ಅನುದಾನ ಕೊಟ್ಟು ಗಟ್ಮಾದಲ ಪಂಚಾಯತಿಯಿಂದ ಏನು ಬೇಕೋ ನಮ್ಮೂರಿಗೆ ಏನು ತೊಂದರೆ ಮಾಡದೆ ಏನು ಬೇಕೋ ಮೇಡಮ್ ಅವರು ಅನುದಾನದಲ್ಲಿ 1,45 ಲಕ್ಷ ಮೇಡಮ್ ಅವರು ಕೊಟ್ಟಿದ್ದಾರೆ ಗಟ್ಮಾದಲ ಪಂಚಾಯತಿಯಿಂದ. ಅವರಿಗೆ ಇನ್ನೊಂದು ಐಮಾಸ್ ಲೈಟು ಹಾಕಿದ್ದಾರೆ ಮೇಡಮ್. ಇನಾಗ್ರೇಷನ್ ಮಾಡೋಕ್ಕೆ ಬಂದಿಲ್ಲ. ಇನ್ನೊಂದು ವಾಟರ್ ಫಿಲ್ಟ್ರು ಹಾಕಿದ್ದಾರೆ. ಇನ್ನೂ ಏನು ಬೇಕೋ ಮೇಡಮ್ ಸಿದ್ಧ ಇದ್ದಾರೆ, ಹಾಕ್ತಾರೆ. ಏನು ಬೇಕಾದ್ರೂ ಮೇಡಮ್ ಕೇಳಿದ್ರೆ ನಮ್ಗೆ ಹಾಕ್ಕೊಡ್ತಾರೆ. ಅಷ್ಟು ಮಾತ್ರ ಮೇಡಮ್ ಅವ್ರಿಗೆ ಧನ್ಯವಾದಗಳು. 24 PREDಯಲ್ಲಿ 1,45 ಲಕ್ಷ ಟೆಂಡರ್ ಆಗಿದೆ. ಅದು ಈ ಭಾಗದಲ್ಲಿ ಮುಖ್ಯವಾಗಿರುವಂಥದ್ದು ಕಾಲುಲಹಳ್ಳಿ, ಚಂಬಾಸ್ಲಹಳ್ಳಿ, ಚಿಕ್ಕಲಹಳ್ಳಿ ಮತ್ತು ಕೆಂಪಾಪುರ ಮಾರ್ಗವಾಗಿ ಗೊಲ್ಲಹಳ್ಳಿಗೆ 60 ಲಕ್ಷ, ಕಾಲುಲಹಳ್ಳಿಗೆ 45 ಲಕ್ಷ ಮತ್ತು ಪ್ರತಿ ಹಳ್ಳಿಗೂ 25 ಲಕ್ಷ, ಎಲ್ಲನೂ ಸೇರಿ 1,45 ಲಕ್ಷದ ಇದು ಅನುದಾನ. ಒಂದೇ ಪಂಚಾಯಿತಿಯಲ್ಲಿ ಭಾಳ ವರ್ಷಗಳಿಂದ ಇವ್ರದ್ದು ಬೇಡಿಕೆ ಇತ್ತು. ಒಂದು 5-6 ಹಳ್ಳಿಗಳಿಗೆ ಇದರಿಂದ ಕನೆಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇದೆ. ಅದಾದಮೇಲೆ ಇದು ಬಾರ್ಡ್ರಿಗೂ ಕನೆಕ್ಟ್ ಆಗುತ್ತೆ. ಇದು ಈ ದ್ರಾವಿಡ ಯೂನಿವರ್ಸಿಟಿಗೆ ಇದು ಕನೆಕ್ಟ್ ಆಗ್ತಾ ಇದೆ. ಇದರ ಜೊತೆಯಲ್ಲೇ ನಾವು ಸ್ಟೇಟ್ ಹೈವೇ SHDP ಅಂತ 20 ಕೋಟಿ SHDP ಮಾಡಿದ್ದೀವಿ ರಾಜೇಶ್ ಕ್ಯಾಂಪಿಂದ ಕೆಂಪಾಪುರದವರೆಗೂ. ಇದಾದಮೇಲೆ ಎಲ್ಲೆಲ್ಲಿ ಕಲ್ವರ್ಡ್ಸು ಮತ್ತು ರೋಡ್ ವೈಡನಿಂಗ್ ಕೇಳಿದ್ದಾರೆ, ಅದಕ್ಕೇನು ಬೇರೆ 5-6 ಕೋಟಿ ಅಷ್ಟು ಬೇರೆ ಅನುದಾನನೂ ಇವ್ರಿಗೆ ಕೊಟ್ಟಿದ್ದೀವಿ. ಇದು ಇವರು 30 ವರ್ಷಗಳ ಬೇಡಿಕೆ ಆಗಿತ್ತು, ಒಂದು ಸ್ಟೇಟ್ ಹೈವೇ ಮಾಡಬೇಕು ಅಂತಂದ್ಬಿಟ್ಟು. ಅದಾದಮೇಲೆ ಪ್ರತಿ ಪಂಚಾಯತಿಗೂ ಕೂಡ ನಾವು ಪ್ರಗತಿ ಪಥದಲ್ಲೂ ಕೂಡ 5-5 ಕಿಲೋಮೀಟ್ರ್ ರೋಡನ್ನು ತಗೊಂಡಿದ್ದೀವಿ. ಇದು ಒಂದೇ ಪಂಚಾಯತಿ ಅಲ್ಲ, ಬೇರೆ ಪಂಚಾಯತಿದು ಪ್ರಗತಿ ಪಥ ಅಲ್ಲಿ ತಗೊಂಡಿದ್ದೀವಿ. ಇದು 30-54 ಇದನ್ನು ತಗೊಂಡಿರುವಂಥದ್ದು 1,45 ಲಕ್ಷ 30-54. ಇದು ಇವತ್ತಿನ ಬೇಡಿಕೆ ಅಲ್ಲ, 2 ವರ್ಷದ ಬೇಡಿಕೆ. ನಾವು ಅನುದಾನನ ಅಂದರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಅನುದಾನ ಬಂದಾದ್ಮೇಲೆ ಟೆಂಡರ್ ಪ್ರಕ್ರಿಯೆ ಇವೆಲ್ಲ ಆಗಿ ಈ ದಿನ ಭೂಮಿ ಪೂಜೆ ಮಾಡಿದ್ದಾರೆ. ಸೊ ಇದು ಈ ಭಾಗದ ಮುಖಂಡರ ಬೇಡಿಕೆ ಆಗಿತ್ತು. ಮತ್ತು ಈ ಹಳ್ಳಿಗಳಲ್ಲೂ ಕೂಡ ಭಾಳ ದಿನಗಳಿಂದ ರೈತರು ಪರದಾಡಿದ್ದಾರೆ. ರಸ್ತೆ ನಾವೀಗ ನೋಡ್ಕೊಂಡೇ ಬಂದಿದ್ದೀವಿ, ತುಂಬ ಹದಗೆಟ್ಟಿದೆ. ಸ್ಕೂಲ್ ಮಕ್ಕಳಿಗೆ ಅನುಕೂಲ ಇಲ್ಲ. ರೈತರು ಏನಾದರೂ ಬೆಳೆ ಬೆಳೆದ್ರೆ ತೊಗೊಂಡೋಗೋದಕ್ಕೂ ಯೋಗ್ಯವಾಗಿಲ್ಲ. ಮಳೆ ಬಂದರೆ ಇನ್ನೂ ಕೆಟ್ಟದಾಗಿದೆ. ಓದೋ ಮಕ್ಕಳು 8 ದಿನ ಓಡಾಡೋದು, ಆ ಥರ ಭಾಳ ಕೆಟ್ಟದಾಗಿತ್ತು. ಒಳ್ಳೆಯ ಕೆಲಸಗಳನ್ನೇ ಆಯ್ಕೆ ಮಾಡಿದ್ದಾರೆ. ಇವರೇನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದು ಒಳ್ಳೆ ಕೆಲಸನೇ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಂದ ವಯಸ್ಸಾಗಿರೋರು ಇಲ್ಲಿಂದ ಆಚೆ ಎಲ್ಲಾದರೂ ಹೋಗ್ಬೇಕು ಅಂದರೂ ಅನುಕೂಲವಾಗಿಲ್ಲ. ಯೋಗ್ಯವಾಗಂತೂ ರೋಡ್ ಇಲ್ಲ, ಅಷ್ಟು ಹದಗೆಟ್ಟಿದೆ. ಇದು ಕಾಲಮಿತಿ ಏನಿದೆ? ಈ ಕಾಲಮಿತಿ ಏನಿದಿರುತ್ತೆ? ಎಷ್ಟು ಟೈಮ್ ಒಳಗೆ ಟೈಮ್ ಬಾಂಡ್ ಏನಾದ್ರು ಕೊಟ್ಟಿದ್ದೀರಾ? ನಮಗೆ ಇವರು ಈ ಕೆಲಸನ ಇವರು ಒಂದು ತಿಂಗಳೊಳಗಡೆನೆ ಮಾಡ್ಬೋದು, 15-20 ದಿನದಲ್ಲಿ ಮಾಡ್ಬೇಕು. ಎಲ್ಲ ಕೆಲಸನೂ ಮುಗಿಸೋ ಅಷ್ಟರಲ್ಲಿ 1-1.5 ತಿಂಗಳಲ್ಲಿ ಎಲ್ಲ
ಎಲ್ಲ ಹಳ್ಳಿಗಳಲ್ಲೂ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡಿದ್ರೆ 1-1.5 ತಿಂಗಳಲ್ಲಿ ಎಲ್ಲ ಕೆಲಸ ಪ್ರಥಮ ಹಂತ ಮೇಡಮ್. ಸೆಕೆಂಡ್ ಸ್ಟೇಜ್ ಇದೆ ಯಾವಾಗ? ಸೆಕೆಂಡ್ ಸ್ಟೇಜ್. ಸೊ ಫಸ್ಟ್ ಫೇಸಲ್ಲಿ ತೊಗೊಂಡಿರೋದು, ಮಿಕ್ಕಿದ್ದನ್ನು ಕೈ ಬಿಟ್ಟಿರೋದು ಮೂರು ಹಂತದಲ್ಲಿ ತೊಗೊಂಡಿದ್ದೀವಿ. ಒಂದು PREDಯಲ್ಲಿ 3054, ಅದು ತಪ್ಪೋಗಿರೋದು ಪ್ರಗತಿ ಪಥ. ಅದಾದಮೇಲೆ ಇನ್ನೊಂದು CM ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ 7